ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ. ಲಾಸ್ಟ್ 2 ಎಪಿಸೋಡು ರಿವ್ಯೂ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಈ ನಿನ್ನೆ ಎಪಿಸೋಡು, ಮೊನ್ನೆ ಎಪಿಸೋಡು, ಹಂಗೆ ಇವತ್ತಿಂದು ಎಲ್ಲ ನೋಡಿಕೊಂಡು ರಿವ್ಯೂಗೆ ಬಂದಿದ್ದೀನಿ. ಇವತ್ತಿನ ಎಪಿಸೋಡ್ ಅಂದರೆ ತುಂಬ ಚೆನ್ನಾಗೋಯ್ತು. ಅದು ಬಿಕಾಸ್ ಆಫ್ ಗಿಲ್ಲಿ ಅವರಿಂದ. ಅವರು ಹೇಳಿದ ಥರನೇ ಯಾವಾಗಲೂ ನಾವು ಟಿ ವಿ ಏನಾದರೂ ನೋಡ್ತಾ ಇದ್ದರೆ ತುಂಬ ಖುಷಿಯಾಗಿ ನಕ್ಕೊಂಡು ನೋಡೋ ಥರ ಗಿಲ್ಲಿ ಅವ್ರು ಇರೋದಕ್ಕೆ ಕಾರಣ. ಅದಾದಮೇಲೆ ಇವತ್ತಿಂದು ಟಾಸ್ಕ್ ಬಂದ್ಬಿಟ್ಟು ಕ್ಯಾಪ್ಟನ್ ಯಾರಾಗ್ತಾರೆ ಅಂತ. ರಘು ಅವ್ರಿಗೆ ಕ್ಯಾಪ್ಟನ್ಶಿಪ್ ಸಿಕ್ತು. ಅವರು ಕಳಪೆ ಕೊಟ್ಟಿದ್ದು ಅಶ್ವಿನಿ ಅವ್ರಿಗೆ. ಸೊ ಅವರೊಂದು ಪರ್ಸ್ನಲ್ ಇದಿಟ್ಕೊಂಡು ಅವ್ರು ಮಾಡಿದ್ದು ಯಾವುದೂ ಸರಿ ಇಲ್ಲ, ತಿನ್ನಬಾರ್ದು ಅಂತ ಅಂದರೆ ತಿಂದರು. ಜೈಲಲ್ಲಿ ಹೋಗ್ಬಿಟ್ಟು ಸುಮ್ಮನೆ 10 ನಿಮಿಷಕ್ಕೂ 15 ನಿಮಿಷಕ್ಕೂ ಟಾಯ್ಲೆಟ್ಗೆ ಹೋಗೋದು, ಬೇಕು ಅಂತ ಅವ್ರಿಗೆ ಹಿಂಸೆ ಕೊಡೋ ಥರ ಮಾಡ್ತಾ ಇರೋದು, ಅದೆಲ್ಲ ಸರಿ ಇರಲಿಲ್ಲ. ಆಮೇಲೆ ಅವ್ರು ಪ್ರತಿಯೊಬ್ಬರಿಗೂ ಹೇಳ್ತಾರೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಇನಿಷಿಯಲ್ ಸ್ಟೇಜಿಂದ ಹೇಳ್ಕೊಂಬರ್ತಾ ಇದ್ದಾರೆ. ಬಟ್ ಇದುವರೆಗೂ ಅವರೇನೆ ಮುಂದೆ ಒಂಥರ ಮಾತಾಡ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ. ಎಕ್ಸಾಂಪಲ್, ರಘು ಅವ್ರಿಗೆ ಮುಂದೆ ಹೋಗಿ ಬನ್ನಿ ಅಂತಾರೆ, ಹಿಂದೆ ಕೂತ್ಕೊಂಡು ಅವ್ನು ಹಂಗೆ ಮಾಡ್ತಾನೆ, ಇದೆತ್ಕೊಂಡ ಅಂತ ಏಕವಚನ ಅಲ್ಲಿ ಮಾತಾಡ್ತಾರೆ. ಅವ್ರು ಮಾಡ್ತಿರೋದು ತುಂಬ ತಪ್ಪು. ಅವ್ರು ಮಾಡ್ತಿರೋದು ಅವ್ರಿಗೆ ಸರಿಯಲ್ಲ ಅಂತ ಗೊತ್ತಾಗ್ತಾ ಇದೆಯೋ ಇಲ್ವೋ ಅದು ನಮಗೂ ಗೊತ್ತಿಲ್ಲ. ಸ್ಪಂದನ ಅವ್ರು ಬಂದು ಕೇಳ್ತಾರೆ, ಇನ್ ಕೇಸ್ ಇದೇ ಕಳಪೆ ಜಾಗದಲ್ಲಿ ಮನೆ ಬೇರೆ ಕಂಟೆಸ್ಟೆಂಟ್ ಇದ್ದು ನೀವು ಕ್ಯಾಪ್ಟನ್ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಂದರೆ ಅವ್ರ ಹತ್ರ ಆನ್ಸರ್ ಇಲ್ಲ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಇದು ನಮಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.